ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ತಗಲಾಕೊಂಡಿದ್ದೇ ಒಂದು ರೋಚಕ ಕಹಾನಿ ಅಂತಾನೆ ಹೇಳ್ಬಹುದು. ರಾಜ್ ನ್ಯೂಸ್ನಲ್ಲಿ ಡಿ ಗ್ಯಾಂಗ್ ಕೊಲೆಯ ಪ್ರಕರಣದ ರಹಸ್ಯವನ್ನ ಬಿಚ್ಚಿಡಲಾಗುತ್ತೆ. ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳು ರಿಟ್ರೀವ್ ಮಾಡಿದ್ದಾರೆ. ಕಾಕಿ ಕೈಯಲ್ಲಿ ಎಫ್ಎಸ್ಎಲ್ ವರದಿಯ ಸಾಕ್ಷ್ಯಾಧಾರಗಳು ಕೂಡ ನಾಶ ಮಾಡೋದಕ್ಕೆ ಹೋಗಿ ತಾವೇ ತಗಲಾಕೊಂಡಿದ್ದಾರೆ ಕುರಿಗಳು. ಪಟ್ಟಣಗೆರೆ ಶೆಡ್ ಸಿಸಿಟಿವಿಯಲ್ಲಿ ಆ ದೃಶ್ಯಗಳನ್ನ ನೋಡಿ ಅಧಿಕಾರಿಗಳೇ ದಂಗಾಗೋಗ್ತಿತ್ತು. ಒಂದು ಕಡೆ ಡಿಲೀಟ್ ಆಗಿತ್ತು, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ವಿಡಿಯೋಸ್ ಆಗಿರ್ಲಿ ಫೋಟೋಸ್ ಆಗಿರ್ಲಿ. ಆದ್ರೆ ರಿಟ್ರೀವ್ ಮಾಡೋದ್ರಲ್ಲ, ಆ ರೋಚಕ ಕಹಾನಿಯನ್ನ ಒಮ್ಮೆ ನೀವು ನೋಡ್ಲೇಬೇಕಾಗುತ್ತೆ. ರಾಜ್ ನ್ಯೂಸ್ ನಲ್ಲಿ ಡಿ ಗ್ಯಾಂಗ್ ಕೊಲೆಯ ಪ್ರಕರಣದ ಅಸಲಿ ರಹಸ್ಯವನ್ನ ನಾವು ನಿಮ್ಗೆ ತೋರಿಸ್ತೀವಿ. ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳು ರಿಟ್ರೀವ್ ಮಾಡಿದ್ದಾರೆ. ಕಾಕಿ ಕೈಯಲ್ಲಿ ಏನಿದೆಯಲ್ಲ ಎಫ್ಎಸ್ಎಲ್ ಸಾಕ್ಷ್ಯನಾಶ ಮಾಡೋದಕ್ಕೂ ಕೂಡ ಹೋಗಿ ತಾವೇ ಈಗ ಸಾಕ್ಷಿಗಳಾದಂತಹ ಆರೋಪಿಗಳ ಕಹಾನಿ ಇದು. ರೇಣುಕಾಸ್ವಾಮಿ ಹತ್ಯೆ ಮಾಡಿ ರಕ್ತದ ಕಲೆ ಬಟ್ಟೆಗಳನ್ನ ವೃಷಭಾವತಿ ನದಿಗೆ ಎಸೆದಿದ್ದಂತೆ ಆರೋಪಿಗಳು. ನಿಜ ಜೀವನದಲ್ಲೂ ವಿಲನ್ ಆದ ನಟ ದರ್ಶನ್ ಅವರ ಕಹಾನಿಯನ್ನ ನೋಡ್ತಾ ಹೋದ್ರೆ, ಕೊಲೆ ಪ್ರಕರಣದ ಸಾಕ್ಷಿಗಳನ್ನ ಗಮನಿಸ್ತಾ ಹೋದ್ರೆ ಎಷ್ಟೆಷ್ಟು ತಲೆ ಓಡಿಸಿದಾರಪ್ಪ ಇವರು ಅಂತ ಒಂದು ಕ್ಷಣ ನಾವೇ ದಂಗಾಗುವಂತಹ ರೋಚಕ ಸುದ್ದಿ ಅಂತಾನೆ ಹೇಳ್ಬಹುದು. ಕಾಕಿ ಪಡೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಮಾಡಿ ರಕ್ತದ ಕಲೆ ಬಟ್ಟೆಗಳಿತ್ತಲ್ಲ, ಆ ರಕ್ತದ ಕಲೆ ಬಟ್ಟೆಗಳು ಎಲ್ಲಿ ಸಿಕ್ಕಿಬಿಡುತ್ತೋ ಅನ್ನುವಂತಹ ಭಯದಲ್ಲಿ ವೃಷಭಾವತಿ ನದಿಗೆ ಎಸೆದಿದ್ದಂತೆ. ಎಲ್ಲಿಂದ ಎಲ್ಲಿಗೆ ಲಿಂಕು? ವೃಷಭಾವತಿ ನದಿಯಲ್ಲಿ, ರೇಣುಕಾಸ್ವಾಮಿಯಲ್ಲಿ ನೋಡಿ, ಯಾವಾಗ ಏನಾಗುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೃಷಭಾವತಿ ನದಿಗೆ ಆ ರಕ್ತದ ಕಲೆಯ ಬಟ್ಟೆಗಳನ್ನ ಎಸೆಬೇಕು ಅನ್ನುವಂತಹ ಜಾಣ್ಮೆಯನ್ನ ಈ ಕೊಲೆಯ ಆರೋಪಿಗಳು ಮಾಡಿದ್ದಾರೆ ಅಂತಂದ್ರೆ ಇನ್ನು ಯಾವ ಲೆವೆಲ್ಗೆ ಸಾಕ್ಷಿ ನಾಶವನ್ನ ಮಾಡುವುದಕ್ಕೆ ಮುಂದಾದ್ರು ಅಂತ ಕೂಡ ಗಮನಿಸಬೇಕಾಗುತ್ತೆ. ರೇಣುಕಾಸ್ವಾಮಿ ಮೃತದೇಹ ಕಾಮಾಕ್ಷಿ ಪಾಳ್ಯದ ಬಳಿ ಇರುವಂತಹ ರಾಜಕಾಲುವೆ ಬಳಿ ಎಸೆದಿದ್ರು. ಆರೋಪಿಗಳು ಸರೆಂಡರ್ ಆಗುವುದಕ್ಕೆ ಹೋಗಿ ತಾವೇ ಪೊಲೀಸರ ಕೈಗೆ ಸಿಕ್ಕಿಬಿದ್ಬಿಟ್ರು. ಸಾಕ್ಷ್ಯ ನಾಶ ಮಾಡೋದಕ್ಕೆ ಹೋಗಿ ತಾವೇ ಸಾಕ್ಷಿಗಳಾದಂತಹ ಆರೋಪಿಗಳು ಈವರೆಗೆ ಸುಮಾರು 80 ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲುಪಡಿಸಿಕೊಂಡಿದ್ದಾರೆ. 164ರ ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ರೇಣುಕಾಸ್ವಾಮಿ ಹತ್ಯೆ ದಿನ ಆರೋಪಿ ದರ್ಶನ್ ಶೆಡ್ಡಿಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರು. ಫೋಟೇಜ್ಗಳನ್ನ ಆ ಕಾರ್ ಇದೆಯಲ್ಲ, ರೆಡ್ ಕಲರ್ ಕಾರ್ ದರ್ಶನ್ ಅವರ ಕಾರ್ ಆಗಿದೆ. ಅದು ಪಟ್ಟಣಗೆರೆ ಶೆಡ್ಗೆ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿದೆ. ಇದನ್ನ ಆಕ್ಚುಲಿ ಡಿಲೀಟ್ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ರು ದರ್ಶನ್ ಅವರು. ಆಕ್ಚುಲಿ ಡಿಲೀಟ್ ಕೂಡ ಮಾಡಿಸಿದ್ರು. ಪೊಲೀಸರು ಅದೇ ಕಾರ್ಯ ಪ್ರವೃತ್ತಿಯಲ್ಲಿ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋಗಳನ್ನ, ಫುಟೇಜ್ಗಳನ್ನ. ಎಷ್ಟು ಬಾರಿ ಶೆಡ್ಗೆ ಹೋದ್ರು ಬಂದ್ರು, ಆ ದೃಶ್ಯಗಳು ಕೂಡ ಡಿಲೀಟ್ ಆಗಿತ್ತು, ಅದನ್ನು ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಎಫ್ಎಸ್ಎಲ್ ನಿಂದ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳು ರಿಟ್ರೀವ್ ಆಗಿದೆ, ಪೊಲೀಸರ ಕೈ ಸೇರಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪೊಲೀಸರು ಕೂಡ ತುದಿ ಕಾಲ್ನಲ್ಲಿದ್ದಾರೆ. ಸಾಕಲ್ವಾ ಇಷ್ಟು ಸಾಕ್ಷ್ಯಾಧಾರಗಳು? ಎಫ್ಎಸ್ಎಲ್ ವರದಿಯಲ್ಲಿ
ಕಂಡು ಕೇಳರದಂತಹ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. ಲುಮಿನಾಲ್ ಟೆಸ್ಟ್ ನಲ್ಲಿ ನಟ ದರ್ಶನ್ ಅವರು ಈ ಕೊಲೆಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಅದು ರೇಣುಕಾ ಸ್ವಾಮಿಯ ದೇಹದ ರಕ್ತದ ಕಣಗಳು ದರ್ಶನ್ ಅವರ ಶರ್ಟ್ ಹಾಗೆ ಪ್ಯಾಂಟ್ ಮೇಲೆ ಚಿಮ್ಮಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಕೃತ್ಯವನ್ನ ಎಸಗಿ ದರ್ಶನ್ ಅವರು ಹೇಗೆಲ್ಲ ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ ಮುಂದಾದ್ರು ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ನಟ ದರ್ಶನ್ ಅವರು ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ. ಬಟ್ ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಭಯಾನಕ ಕೃತ್ಯವನ್ನ ಹೀಗೂ ಮಾಡಬಹುದಾ? ತೇಟ್ ಈ ಅಂಡರ್ವರ್ಲ್ಡ್ ಡಾನ್ಗಳು ಮಾಡ್ತಾರಲ್ಲ, ಅಷ್ಟು ತಲೆ ಓಡಿಸಿ, ಅಷ್ಟು ಆ ಕೊಲೆ ಮೇಲೆ ನಿಗಾ ವಹಿಸಿ ಅದನ್ನ ಹೆಂಗೆಲ್ಲ ಸಾಕ್ಷಿ ನಾಶ ಮಾಡಬಹುದು ಅಂತ ಇವ್ರನ್ನ ನೋಡಿ ಕಲಿಬೇಕಾಗತ್ತೆ. ಯಾರೊಬ್ರು ಕೂಡ ಕಲಿಯೋದು ಬೇಡ, ಬಟ್ ಇಂತಹ ಖತರ್ನಾಕ್ ಪ್ಲಾನ್ ನ ಮಾಡಿದ್ದಾರಲ್ಲ, ಇವರ ತಲೆಗೆ ಏನ್ ಹೇಳ್ಬೇಕು, ಇವರ ಬುದ್ಧಿವಂತಿಕೆಗೆ ಏನ್ ಹೇಳ್ಬೇಕು. ಸಿನಿಮಾದಲ್ಲಿ ವಿಲನ್ ಆಗಿ ಈಗ ನಿಜ ಜೀವನದಲ್ಲೂ ಕೂಡ ವಿಲನ್ ಆಗಿರುವಂತಹ ನಿಜ ಸ್ವರೂಪದ ಕತೆ ದರ್ಶನ್ ಅವರದ್ದು ಅಂತಾನೆ ಹೇಳ್ಬೋದು. ಒಳ್ಳೆಯ ಸಂಸಾರ ಇತ್ತು, ಒಳ್ಳೆಯ ಮಗ, ಒಳ್ಳೆಯ ಹೆಂಡತಿ, ಲಕ್ಸುರಿಯಸ್ ಲೈಫು, ಆಳು ಕಾಳು, ಬೆಳಗ್ಗೆ ಎದ್ರೆ ಜಿಮ್ಮು, ಪಬ್ಬು, ಬಾರು, ರೆಸ್ಟೋರೆಂಟು, ಶೂಟಿಂಗು, ಇನ್ನೇನು ಬೇಕು ಜೀವನಕ್ಕೆ, ಐಷಾರಾಮಿ ಬದುಕು. ಈ ಬದುಕಬೇಕು ಅಂತ ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಿರ್ತಾರೆ. ಅವರು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕಷ್ಟಪಟ್ಟು ಬಂದಿರುವ ಹಾದಿಯನ್ನ ದರ್ಶನ್ ಅವರು ಮರೆತ್ರ ಅಂದ್ರೆ ಎಸ್ ಅಫ್ಕೋರ್ಸ್ ಮರ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಬಂದ ದಾರಿಯನ್ನ ಯಾವತ್ತೂ ಕೂಡ ಮರಿದೇ ಇದ್ರೆ ನಿಜಕ್ಕೂ ಕೂಡ ಯಾವತ್ತೂ ನಮಗೆ ಕೆಡಕಾಗುವುದಿಲ್ಲ. ಬಟ್ ನಟ ದರ್ಶನ್ ಅವರು ಬಂದ ಹಾದಿಯನ್ನ ಮರ್ತಿರೋದ್ರಿಂದಲೇ ಈ ರೀತಿಯಾದಂತಹ